ಹೈ ಹಲೋ ಸಾವುಕಾರ, ನಾ ನಿಮ್ಮ ಟ್ಯಾಟೋ ಆರ್ಟಿಸ್ಟ್ ರಾಕೇಶ್ ಮಾಡುವ ನಮಸ್ಕಾರ. ನಾ ಇವತ್ತು ಮುಂಜಾನೆ ಗಿಚ್ಚಿಗಿಲಿ ಹಂಗ ರೆಡಿ ಆಗಿ ತೆಳಗ್ ಬರೋದ್ರಾಗ ನಮ್ಮ ಅಣ್ಣ ಬಂದ್ ಬಿಟ್ಟಿದ್ ನೋಡ್ರಿ. ನಾವ್ ಇವತ್ತು ಎಲ್ಲಿ ಹೊಂಟಿವಪ್ಪ ಅಂದ್ರ ಶ್ರೀ ಸಂತ ಬಾಳುಮಮ್ಮ ಅವರ ದೇವಸ್ಥಾನಕ್ ಹೊಂಟಿವ್ ನೋಡ್ರಿ. ನಾವ್ ಇವತ್ತು ಯಾರ್ಯಾರು ಹೊಂಟಿವ್ ಅಂದ್ರ ನಮ್ಮ ಅಣ್ಣ ಲಾಗರ್ ಮಯೂರ ಲಾಗರ್ ಮುತ್ತುರಾಜ್ಪುರ್ ಹೊಂಟಿವ್ ನೋಡ್ರಿ. ಆ ಕಡೆ ನೋಡಿದ್ರಾಗ ನಾವು ಬಂದ ರೀಚ್ ಆಗಿ ಬಿಟ್ಟಿದ್ವಿ ನಮ್ಮ ಡೆಸ್ಟಿನೇಷನ್ ಕ. ಇಲ್ಲಿ ಬಂದ್ರ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಶಾಂತಿ ಅನಿಸ್ತೈತ್ರಿ ದೇವ್ರ. ಯಾಕಂದ್ರ ಇಲ್ಲಿ ಇರುವುದು ನಮ್ಮ ಅದ್ನಾಪುರ ಬಾಳುಮಮ್ಮ. ನಾವ ಅಂಗಾರ ಗಿಂಗಾರ ಹಚ್ಕೊಂಡ ದರ್ಶನ ಎಲ್ಲಾ ಮುಗಿಸೊಂದ ಹೊರಗ್ ಬಂದ್ಬಿಟ್ಟಿವ್ ನೋಡ್ರಿ ಎಲ್ಲಾರು ಕೂಡಿ. ಅಲ್ಲಿಂದ ನಾವು ಡೈರೆಕ್ಟ್ ಬಂದ್ಬಿಟ್ಟಿವ್ರಿ ಚಿಕ್ಕೋಡಿಯಾಗಿಂದ ಬಂದ ನಮ್ಮ ಅಣ್ಣ ನಮ್ಮನ್ನ ಡ್ರಾಪ್ ಮಾಡಿ ಹೋಗ್ಬಿಟ್ಟ ಅವ್ರ ಮನೆಗೆ. ನಾ ಇದನ್ನೆಲ್ಲ ಮುಗಿಸೊಂದ ರೂಮ್ ದಾಗಿನ ಚಾವಿ ತಗೊಂಬಂದ ನಾ ಗಾಡಿಗೆ ಚಾವಿ ಹಾಕೊಂಡ ನಾ ಬಂದ್ಬಿಟ್ಟಿ ನಮ್ಮ ಸ್ಟುಡಿಯೋ ಕಡೆಗೆ. ಸ್ಟುಡಿಯೋ ಕಟ್ ಬಂದ ಬಗಲ ಓಪನ್ ಮಾಡಿ ಅಂಗಡಿ ಜರ ಹಸನ್ ಮಾಡ್ಕೊಂಡ ಜರ ಕುಂಡ್ರದ್ರಾಗ ನಮ್ದೊಂದು ಲೇಸರ್ ಕಸ್ಟಮರ್ ಬಂತು. ಟ್ಯಾಟೋ ರಿಮೂವರ್ ಮಾಡಿಸ್ಬೇಕಾಗಿತ್ತು. ನಮ್ ಶಾಪದಾಗ ಟ್ಯಾಟೋ ರಿಮೂವಲ್ ಬಿ ಅವೈಲೇಬಲ್ ಐತ್ರಿ ದೋಸ್ತರ. ಟ್ಯಾಟೋ ತಕೋಬೇಕಾದ್ರೆ ಜರ ವಿಚಾರ ಮಾಡಿ ತಕೋರಿ, ಯಾವ್ದು ಟ್ಯಾಟೋ ತಕೋಬೇಕು ಯಾವ್ದು ಟ್ಯಾಟೋ ತಕೋಬಾರ್ದು ಅನ್ನೋದ. ಟ್ಯಾಟೋ ರಿಮೂವಲ್ ಎಲ್ಲ ಮುಗಿಸಿ ಅದನ್ನ ಪ್ಯಾಕ್ ಮಾಡಿ ಅವ್ರ ರೇಟ್ ಎಲ್ಲ ಹೆಂಗೆ ಮೇಂಟೆನೆನ್ಸ್ ಮಾಡ್ಬೇಕು ಎಲ್ಲ ಹೇಳಿ ಅದೊಂದು ಕಸ್ಟಮರ್ ಮುಗಿತು. ನೆಕ್ಸ್ಟ್ ಕಸ್ಟಮರ್ ಒಂದು ನಮ್ದು ಸ್ಮಾಲ್ ಟ್ಯಾಟೋ ಇತ್ತು. ಆ ಸ್ಮಾಲ್ ಟ್ಯಾಟೋ ಮಾಡಿಕೊಟ್ರು ಹೆಂಗೈತಿ ಅಂತ ನೋಡೋಣ ಬರ್ರಿ. ಇವತ್ತಿನ ಬ್ಲಾಗ್ ಇಷ್ಟ ಇತ್ತು, ಮತ್ತೆ ಸಿಗೋಣತ್ತ ಮುಂದಿನ ವಿಡಿಯೋದಾಗ. ಎಲ್ಲರಿಗೂ ನಮಸ್ಕಾರ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.